ಔತಣಕೂಟಕ್ಕೆ ಸಂಬಂಧಪಟ್ಟಂತೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ ವಿಚಾರ ಕೊಪ್ಪಳದಲ್ಲಿ ಟಿವಿ5ಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲಿ ಮಾತ್ರ ಚರ್ಚೆಯಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಾಗಲಿ ಯಾವುದೇ ಚರ್ಚೆ ಇಲ್ಲ. ಅಭಿವೃದ್ಧಿ ಕ್ರಾಂತಿ ಬಗ್ಗೆ ಮಾತ್ರ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತೆ. ಸಿಎಂ ದೆಹಲಿ ಪ್ರವಾಸ ಇರೋದ್ರಿಂದ ಔತಣಕೂಟ ಏರ್ಪಡಿಸಿದ್ದೇವೆ. ಊಟಕ್ಕೆ ಬನ್ನಿ ಅಂತ ಅಭಿಮಾನದಿಂದ ಮಾತ್ರ ಕರೆದಿದ್ದೇನೆ. ಸಮಯ ಸಿಕ್ಕರೆ ಅವರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಇರೋದೊಂದೇ ಕಾಂಗ್ರೆಸ್ ಬಣ ಅಂತ ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಅನ್ನುವ ಗಾಳಿ ಬಹಳಷ್ಟು ಸದ್ದು ಮಾಡ್ತಿರುತ್ತೆ. ಅದ್ರ ಜೊತೆಗೆ ಸ್ವತಃ ಸಿದ್ದರಾಮಯ್ಯನಲ್ಲಿ ಗುರುಸ್ಕೊಂಡಂತ ಅವ್ರ ಆಪ್ತರ ಅಂದರೆ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಔತಣಕೂಟನ ಏರ್ಪಡಿಸಿರೋದು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಏನಂತಂದರೆ ದೆಹಲಿಯ ತಮ್ಮ ನಿವಾಸದಲ್ಲಿ ಸ್ವತಃ ಏನು ಸಿದ್ದರಾಮಯ್ಯ ಆಪ್ತರಂತ ಸಂಸದಂತ ಏನು ರಾಜಶೇಖರ್ ಹಿಟ್ನಾಳ್ ಅವರು ಔತಣಕೂಟ ಏರ್ಪಡಿಸುವಂಥದ್ದು ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ. ಈ ಬಗ್ಗೆ ಮಾತಾಡಲು ಸಂಸದ ರಾಜಶೇಖರ್ ಹಿಟ್ನಾಳ್ ಜೊತೆ ಮಾತಾಡ್ಸೋಣ. ಸರ್, ಈಗ ನವೆಂಬರ್ ಕ್ರಾಂತಿ ಬಹಳಷ್ಟು ಹೆಸರು ಮಾಡ್ತಾ ಇದ್ದಾರೆ, ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಂದ್ರೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಕುಡಿಸ್ಕೊಂಡ್ರೆ ತಾವು ಸಂಸದರಾಗಿ ಈಗಾಗಲೇ ದೆಹಲಿಯಲ್ಲಿ ಔತಣಕೂಟ ಏರ್ಪಡಿಸಿದೆ. ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ. ಏನು ವಿಚಾರ? ನವೆಂಬರ್ ಕ್ರಾಂತಿ ಅನ್ನೋದು ಮಾಧ್ಯಮದಲ್ಲಿ ಮತ್ತು ಬಿಜೆಪಿಯವ್ರ ಬಾಯಾಗಿ ಚರ್ಚೆ ಐತಿ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಸರ್ಕಾರದಲ್ಲಿ ಆಗಲಿ ಇದು ಯಾವುದೇ ಚರ್ಚೆ ಇಲ್ಲ. ಏನಾದರೂ ಚರ್ಚೆ ಕ್ರಾಂತಿ ಬಗ್ಗೆ ಚರ್ಚೆ ಇರೋದೇನಾದ್ರು ಅಭಿವೃದ್ಧಿ ಚರ್ಚೆ, ಅಭಿವೃದ್ಧಿ ಕ್ರಾಂತಿ, ಗ್ಯಾರಂಟಿ ಕ್ರಾಂತಿ ಅಷ್ಟೇ. ಈಗ ಸರ್ಕಾರದಲ್ಲಿ ಪಾರ್ಟಿಯಲ್ಲಿ ಚರ್ಚೆ ಇರೋದು. ಮೊನ್ನೆ ಮುಖ್ಯಮಂತ್ರಿಗಳ ಸಾಹೇಬ್ರನ್ನ ದೆಹಲಿ ಪ್ರವಾಸ ಇರೋದ್ರಿಂದ ಸಾಹೇಬ್ರಿಗೆ ಮನವಿ ಮಾಡಿದ್ದೆ. ಸ್ವಲ್ಪ ತಮ್ಮ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತು ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ, ಉಪಮುಖ್ಯಮಂತ್ರಿ ಆಶೀರ್ವಾದದಿಂದ ನಾನು ಕೂಡ ಸಂಸದನಾಗಿದ್ದೇನೆ. ಹೊಸ ಮನೆ ಅಲಾಟ್ ಆಗಿದೆ. ಸಮಯ ಸಿಕ್ಕರೆ ಒಂದು ಊಟಕ್ಕೆ ಬರಬೇಕು ಅನ್ನೋದೊಂದು ಅಭಿಮಾನಲಿದ್ದ ಪ್ರೀತಿಯಿಂದ ಸಾಹೇಬ್ರನ್ನ ಆಹ್ವಾನಿಸಿದ್ದೀವಿ. ಸಮಯ ಸಿಕ್ಕರೆ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಏನಂತಂದರೆ ಬಹಳಷ್ಟು ಸಿದ್ದರಾಮಯ್ಯ ಬಣದಲ್ಲಿ ಗುಡಿಸುವಂಥ ಬಹಳಷ್ಟು ಶಾಸಕರು, ಸಂಸದರು ಕೂಡ ಆಹ್ವಾನ ನೀಡಿರುವಂಥದ್ದು. ಯಾರ್ಯಾರು ಬರ್ತಾರೆ ಸರ್? ಈಗ ಸಿದ್ದರಾಮಯ್ಯ ಸಾಹೇಬರು ಆಪ್ತ ವಲಯ ಅಂದರೆ ಇವತ್ತೆಲ್ಲ ಕಾಂಗ್ರೆಸ್ ಪಾರ್ಟಿನ ಅವ್ರ ಆಪ್ತ ವಲಯ, ಸರ್ಕಾರದಾಗಿರ್ತಕ್ಕಂಥ ಸಚಿವರೆಲ್ಲರೂ ಅವ್ರ ಆಪ್ತ ವಲಯ, ಎಲ್ಲರೂ ಕೂಡ ಆಪ್ತರೆ. ಅವತ್ತು ದೆಹಲಿಯಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಮನವಿ ಮಾಡ್ತೀವಿ. ಅವತ್ತು ಯಾರ್ಯಾರು ಬರ್ತಾರೋ ನೋಡ್ತೀವಿ. ಗೃಹ ಸಚಿವರಂತ ಪರಮೇಶ್ವರ್ ಹೇಳಿರ್ತದೆ, ಇಲ್ಲ ನನಗೆ ಯಾವುದೇ ರೀತಿ ಆಹ್ವಾನ ನಾನು ಹೋಗ್ತಾ ಇಲ್ಲ ಅನ್ನೋ ವಿಚಾರ. ಅಂದರೆ ಎಲ್ಲರೂ ಆಹ್ವಾನ ಮಾಡಿದ್ರು ಅಥವಾ ಏನು ಸಿದ್ದರಾಮಯ್ಯ ಅವರ ಜೊತೆಗೆ ಕೂರಿಸ್ಕೊಂಡ್ರೆ ಆಹ್ವಾನ ಮಾಡಿದ್ದಾರೆ? ಎಲ್ಲರೂ ಕೂಡ ಅವತ್ತು ದೆಹಲಿಯಲ್ಲಿ ಯಾರ್ಯಾರು ಇರ್ತಾರ ಎಲ್ಲರಿಗೂ ಕೂಡ ಮನವಿ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಪ್ರೀತಿಯಿಂದ ಅಭಿಮಾನದಿಂದ ಅವತ್ತು ಊಟಕ್ಕೆ ಕರಿತೀವಿ. ಅವತ್ತು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ಒಂದು ರೀತಿ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಂಥ ಅಂದರೆ ಶಾಸಕರು, ಸಂಸದರ ಬಲ ಪ್ರದರ್ಶನ, ಸಿದ್ದರಾಮಯ್ಯನವ್ರನ್ನ ಬಲ ಪ್ರದರ್ಶನ ನಡೀತಾ ಇದೆ ದೆಹಲಿಯಲ್ಲಿ, ಹೈಕಮಾಂಡ್ ಮುಂದೆ ನಡೀತಾ ಇದೆ ಅಂತ ಮಾತುಗಳು ಸರ್. ಈಗ ಸಿದ್ದರಾಮಯ್ಯ ಸಾಹೇಬರು ಬಣ ಅಂದ್ರೆ ಎಲ್ಲ ಪಾರ್ಟಿನ ಅವ್ರದೇ ಬಣ, ಅವ್ರು ಮುಖ್ಯಮಂತ್ರಿಗಳದಾರ. ಅಲ್ಲಿ ಬಣ ಅಂದ್ರೆ ಎಲ್ಲರದು ಅವ್ರ ಬಲ ಪ್ರದರ್ಶನ, ಅವ್ರ ಬಲ ಇದ್ದಕ್ಕೆ ಇವತ್ತು ಮುಖ್ಯಮಂತ್ರಿಗಳಾಗ್ಯಾರ. ಎಲ್ಲರ ಆಶೀರ್ವಾದ ಮಾಡಿದ ಮೇಲೆ ಇದರಲ್ಲಿ ಯಾವುದೂ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕಾರಣ ಇಲ್ಲ. ಎಲ್ಲರೂ ಕೂಡ ಒಂದೇ ಬಣ, ಕಾಂಗ್ರೆಸ್ ಬಣ. ಎಲ್ಲರೂ ಕೂಡ ಅವತ್ತು ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಮನವಿ ಮಾಡ್ತೀವಿ. ಸಿದ್ದರಾಮಯ್ಯ 5 ವರ್ಷ ಕೂಡ ಸಿಎಂ ಇರ್ತಾರಂತ ಸರ್, ತಮ್ಮ ಪ್ರಕಾರ ಏನಾಗಿದೆ? ಈಗಾಗಲೇ ಎಲ್ಲರೂ ಕೂಡ ಸ್ಪಷ್ಟಪಡಿಸಿದ್ದಾರೆ. 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಖ್ಯಮಂತ್ರಿಗಳಾಗಿ ಇರ್ತಾರೆ. ಇಷ್ಟು ಅಂದರೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಮಾತಾಗಿರ್ತದ್ದು. ಕೆಂಪು ಅಂಜನೇಯ ಜೊತೆ ನಗರ ಟಿವಿ5.